ದಾಖಲೆಯನ್ನ ಬರೆದಿದೆ ಕರ್ನಾಟಕ. ವರ್ಷದಿಂದ ವರ್ಷಕ್ಕೆ ಸಾಲದ ಪ್ರಮಾಣ ಹೆಚ್ಚಳವಾಗ್ತಾ ಇರುವಂತದ್ದು. ಅಸಲು ಪಾವತಿಗಿಂತ ಕೇವಲ ಬಡ್ಡಿ ಪಾವತಿಯೇ ಹೆಚ್ಚಳವಾಗಿದೆ. ಸಾಲದಲ್ಲೂ ಕೂಡ ದಾಖಲೆಯನ್ನ ಬರೆದಿರುವಂತದ್ದು ಕರ್ನಾಟಕ. ಅಸಲಿಗಿಂತ ಬಡ್ಡಿಯ ಪಾವತಿಯೇ ಹೆಚ್ಚಳವಾಗಿದೆ. ಆರ್ಥಿಕ ಹೊರೆ ಹೆಚ್ಚಳಕ್ಕೆ ಸಾಲದ ಹೊರೆ ಕಾರಣವಾಗಿದ್ದು ಒಟ್ಟು ಸಾಲದ ಪ್ರಮಾಣ 6.65 ಲಕ್ಷ ಕೋಟಿ ರೂಪಾಯಿ ತಲುಪುವ ನಿರೀಕ್ಷೆ ಇದೆ. ಮಾರ್ಚ್ 31ರ ಹೊತ್ತಿಗೆ 6.65 ಲಕ್ಷ ಕೋಟಿ ರೂಪಾಯಿ ತಲುಪುವ ನಿರೀಕ್ಷೆ ಇದ್ದು, ಸರ್ಕಾರದ ಒಟ್ಟು ಸಾಲದ ಪ್ರಮಾಣ ದಾಖಲೆಯ ಗಾತ್ರದಲ್ಲಿ ಏರಿಕೆಯಾಗಿದೆ. 2024-25ನೇ ಸಾಲಿನಲ್ಲಿ 1.5 ಲಕ್ಷ ಕೋಟಿ ರೂಪಾಯಿ ಇತ್ತು ಸಾಲ ಪಡೆಯುವ ಅವಕಾಶ. 2023-24ನೇ ಸಾಲಿನ ಅಂತ್ಯಕ್ಕೆ ಒಟ್ಟು ಸಾಲ 5,81,228 ಕೋಟಿ ರೂಪಾಯಿ. 2024-25ನೇ ಸಾಲಿನ ವಿಚಾರವಾಗಿ ನೋಡೋದಾದ್ರೆ ಮಾರ್ಚ್ 31ರ ಹೊತ್ತಿಗೆ ಒಟ್ಟು ಸಾಲ 6,65,095 ಕೋಟಿ ರೂಪಾಯಿ ಇದೆ. ಸೊ ರಾಜ್ಯ ಸರ್ಕಾರದ ಒಟ್ಟು ಋಣಭಾರ ಈಗಾಗಲೇ 6 ಲಕ್ಷ ಕೋಟಿ ರೂಪಾಯಿ ಮೀರಿದ್ದು, ಇದೇ ವರ್ಷದ ಮಾರ್ಚ್ 31ರ ಹೊತ್ತಿಗೆ ಒಟ್ಟು ಸಾಲದ ಪ್ರಮಾಣ 6.65 ಲಕ್ಷ ಕೋಟಿ ರೂಪಾಯಿ ತಲುಪುವ ನಿರೀಕ್ಷೆ ಇದೆ. ವರ್ಷದಿಂದ ವರ್ಷಕ್ಕೆ ಸಾಲದ ಪ್ರಮಾಣ ಹೆಚ್ಚಾಗುವ ಜೊತೆಗೆ ಅಸಲು ಪಾವತಿಗಿಂತ ಕೇವಲ ಬಡ್ಡಿ ಪಾವತಿಯೇ ಹೆಚ್ಚಾಗಿರುವುದು ಆರ್ಥಿಕ ಹೊರೆ ಹೆಚ್ಚಳಕ್ಕೆ ಕಾರಣವಾದಂತೆ ಆಗಿದೆ. ಪ್ರತಿ ವರ್ಷ ದಾಖಲೆಯ ಗಾತ್ರದ ಬಜೆಟ್ ಮಂಡನೆಯಾಗ್ತಾ ಇದ್ದಂತೆ ಸರ್ಕಾರದ ಒಟ್ಟು ಸಾಲದ ಪ್ರಮಾಣ ದಾಖಲೆ ಗಾತ್ರದಲ್ಲಿ ಏರಿಕೆಯಾಗ್ತಿದೆ. ಪ್ರಸಕ್ತ 2024-25ನೇ ಸಾಲಿನಲ್ಲಿ 1.5 ಲಕ್ಷ ಕೋಟಿ ರೂಪಾಯಿ ಸಾಲ ಪಡೆಯುವುದಕ್ಕೆ ಅವಕಾಶವನ್ನ ಮಾಡಿಕೊಂಡಿರುವ ಸರ್ಕಾರ 2025-26ನೇ ಸಾಲಿಗೆ ಅದಕ್ಕಿಂತಲೂ ಹೆಚ್ಚು ಸಾಲ ಪಡೆಯುವುದಕ್ಕೆ ಅವಕಾಶವನ್ನ ಮಾಡಿಕೊಳ್ಳುವುದು ಖಚಿತವಾಗಿದೆ. ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2024-25ನೇ ಆರ್ಥಿಕ ವರ್ಷಕ್ಕೆ 3.71 ಲಕ್ಷ ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಮಂಡಿಸ್ತಾ ಇದ್ದಾರೆ. ಹಾಗೆಯೇ ಜಿಎಸ್ಡಿಪಿ ಅಂದಾಜು ಮೊತ್ತ ಆಧರಿಸಿ 1.5 ಲಕ್ಷ ಕೋಟಿ ರೂಪಾಯಿ ಸಾಲ ಪಡೆಯುವುದಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಇಷ್ಟು ಬೃಹತ್ ಮೊತ್ತದ ಹಣವನ್ನ ಅಭಿವೃದ್ಧಿ ಕಾರ್ಯಗಳಿಗೆ ಬಂಡವಾಳ ವೆಚ್ಚಕ್ಕೆ ವಿನಿಯೋಗಿಸಿದ್ರೆ ಅರ್ಥಪೂರ್ಣವಾಗಿರುತ್ತೆ ಅನ್ನಬಹುದು. ಆದ್ರೆ 59% ಅಂದ್ರೆ 62,552 ಕೋಟಿ ರೂಪಾಯಿ ಬಡ್ಡಿ ಸಹಿತ ಸಾಲ ಮರುಪಾವತಿಗೆ ವಿನಿಯೋಗವಾಗುವ ಸಾಧ್ಯತೆ ಇರುವಂತದ್ದು ಇಲ್ಲಿ ಗಮನಾರ್ಹವಾಗಿದೆ. ನೋಡಿ, ಬಡ್ಡಿ ಪಾವತಿಗೆ 37,324 ಕೋಟಿ ರೂಪಾಯಿ ಅಂದ್ರೆ ಕಳೆದ 2023-24ನೇ ಸಾಲಿಗೆ ರಾಜ್ಯ ಸರ್ಕಾರದ ಒಟ್ಟು ಸಾಲದ ಪ್ರಮಾಣ 5.80 ಲಕ್ಷ ಕೋಟಿ ರೂಪಾಯಿ ಏರಿಕೆಯಾಗಿತ್ತು. ಜೊತೆಗೆ ಪ್ರಸಕ್ತ ವರ್ಷವೂ 1.5 ಲಕ್ಷ ಕೋಟಿ ರೂಪಾಯಿ ಸಾಲ ಪಡೆಯಲಾಗ್ತಿತ್ತು. ಈ ಮೂಲಕ ರಾಜ್ಯ ಸರ್ಕಾರದ ಒಟ್ಟು ಸಾಲ 6.65 ಲಕ್ಷ ಸಾಧ್ಯತೆ ಇದ್ದು, ಅದಕ್ಕೆ ವಾರ್ಷಿಕ ಬಡ್ಡಿ ರೂಪದಲ್ಲಿ ಸರ್ಕಾರ 37,324 ಕೋಟಿ ರೂಪಾಯಿ ಪಾವತಿಸಬೇಕಾಗಿದೆ. ಅಂದ್ರೆ ಸರ್ಕಾರ 2024-25ನೇ ಸಾಲಿನಲ್ಲಿ ಪಡಿತಾ ಇರುವಂತಹ ಸಾಲದ ಅಂದ್ರೆ 35% ಹಣವನ್ನ ಬಡ್ಡಿ ಪಾವತಿಗೆ ಬಳಸಬೇಕಾದ ಸ್ಥಿತಿ ನಿರ್ಮಾಣವಾಗಿರುವುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಸೊ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ರಾಜ್ಯ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಲದಲ್ಲೂ ಕೂಡ ದಾಖಲೆಯನ್ನ ಬರೆದಿರುವಂತದ್ದು, ಅದು ಕೂಡ 6.65 ಲಕ್ಷ ರೂಪಾಯಿ ಕೋಟಿ ತಲುಪುವಂತ ನಿರೀಕ್ಷೆಯನ್ನ ಕೂಡ ಈಗ ನೀಡಲಾಗಿದೆ. ಸೊ ಒಂದು ಕಡೆ ಸರ್ಕಾರ ಇಷ್ಟೊಂದು ಸಾಲ ಮಾಡಿದ್ ಯಾಕೆ? ಅಸಲು ಪಾವತಿಗಿಂತ ಬಡ್ಡಿದ ಪಾವತಿ ಹೆಚ್ಚಳ ಆದ್ರೂ ಕೂಡ ಸರ್ಕಾರ ಸಾಲಕ್ಕೆ ಮೊರೆ ಹೋಗ್ತಿರೋದು, ಈ ಬಗ್ಗೆ ಮಾಹಿತಿ ಕೊಡುವಂತದ್ದಾದ್ರೆ. ರೂಪಾ, ಈಗಾಗಲೇ ರಾಜ್ಯ ಸರ್ಕಾರ ಈಗ ಬಜೆಟ್ಗೂ ಕೂಡ ಸಿದ್ಧತೆ ಮಾಡಿಕೊಳ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ರಾಜ್ಯದ ಒಂದು ಸರ್ಕಾರ ಮಾಡಿರ್ತಕ್ಕಂಥ ಸಾಲದ ಪ್ರಮಾಣ ಎಷ್ಟಿದೆ ಅನ್ನುವಂತ ಕೆಲವೊಂದಿಷ್ಟು ಮಾಹಿತಿ ಕೂಡ ಈಗ ಹೊರ ಬಂದಿರತಕ್ಕಂಥದ್ದು. ಅದರ ಪ್ರಕಾರ ಪ್ರಮುಖವಾಗಿ ನಮ್ಮ ರಾಜ್ಯದ ಜನಸಂಖ್ಯೆ ಎಷ್ಟಿದೆಯೋ
ಅದಕ್ಕಿಂತ ಹೆಚ್ಚಿಗೆನೆ ಒಂದು ಸಾಲ ಬರ್ತಾ ಇದೆ ಏನೋ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಅಂಶಗಳು ಕೂಡ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಪ್ರಮುಖವಾಗಿ ಒಟ್ಟು ಅಂದ್ರೆ ಇದೇ ವರ್ಷದ ಮಾರ್ಚ್ 31ರ ವೇಳೆಗೆ ಒಟ್ಟು ಸಾಲದ ಪ್ರಮಾಣ 6.65 ಲಕ್ಷ ಕೋಟಿ ರೂಪಾಯಿ ತಲುಪುವಂತಹ ನಿರೀಕ್ಷೆ ಇದೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಆರ್ಥಿಕ ತಜ್ಞರು ಮತ್ತೆ ಸರ್ಕಾರದ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ಅಂದಾಜಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಪ್ರತಿ ವರ್ಷವೂ ಕೂಡ ಬಜೆಟ್ನ ಗಾತ್ರ ದೊಡ್ಡದಾಗಿ ಹೋಗ್ತಾ ಇದೆ. ಕೆಲವೊಂದಿಷ್ಟು ಆದಾಯವನ್ನ ಗಳಿಸುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಬೇಕಾಗಿದೆ. ಆದ್ರೆ ಬಜೆಟ್ನ ಗಾತ್ರ ದೊಡ್ಡ ಪ್ರಮಾಣದಲ್ಲಿ ಪ್ರತಿ ವರ್ಷ ಕೂಡ ಹೆಚ್ಚಾದಂತ ಸಂದರ್ಭದಲ್ಲಿ ಅದರಂತೆ ಸಾಲವೂ ಕೂಡ ಹೆಚ್ಚಿಗೆ ಆಗ್ತಾ ಇದೆ ಅನ್ನುವಂತ ಆಘಾತಕಾರಿ ಅಂಶ ಕೂಡ ಇಲ್ಲಿ ಗಮನಿಸಬೇಕು. ಸಾಲಕ್ಕಿಂತ ನಾವು ಸಾಲ ಪಡೆದುಕೊಂಡಿರ್ತಕ್ಕಿಂತ ಅದರ ಬಡ್ಡಿಯೇ ಹೆಚ್ಚಾಗಿ ಕಟ್ಟುವಂತಹ ಒಂದು ಸ್ಥಿತಿಗೆ ರಾಜ್ಯ ಸರ್ಕಾರ ಬಂದೊದಗ್ತಾ ಇದೆ ಅನ್ನುವಂತ ಅಂಶವು ಕೂಡ ನಾವು ಗಮನಿಸಬೇಕಾಗುತ್ತೆ. ಪ್ರಮುಖವಾಗಿ ಪ್ರಸಕ್ತ 2024-25ನೇ ಸಾಲಿನಲ್ಲಿ 1.5 ಲಕ್ಷ ಕೋಟಿ ರೂಪಾಯಿ ಸಾಲ ಪಡಲಿಕ್ಕೆ ಅವಕಾಶ ಕೂಡ ಸರ್ಕಾರಕ್ಕೆ ಇರ್ತಕ್ಕಂಥದ್ದು. ಅದೇ ರೀತಿ 2025-26ನೇ ಸಾಲಿಗೆ ಅದಕ್ಕಿಂತಲೂ ಹೆಚ್ಚು ಸಾಲ ಪಡೆಯಲು ಅವಕಾಶ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸಿದ್ಧತೆ ನಡೆಸ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಕೆಲವೊಂದಿಷ್ಟು ಗ್ಯಾರಂಟಿಗಳ ಯೋಜನೆಗಳಾಗಿರ್ಬೋದು, ಇವುಗಳಿಗೂ ಕೂಡ ಸಾಕಷ್ಟು ಹಣವನ್ನ ವೆಚ್ಚ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮತ್ತೆ ಅಭಿವೃದ್ಧಿ ಕಾಮಗಾರಿಗಳು ಕೂಡ ಕೊಡಬೇಕು ಅನ್ನುವಂಥದ್ದು, ಮತ್ತೆ ಮುಂದಿನ ಈಗ ವರ್ಷದ ಒಂದಿಷ್ಟು ಯೋಜನೆಗಳಾಗಿರ್ಬೋದು, ಕೆಲವಷ್ಟು ರಾಜ್ಯ ಸರ್ಕಾರ ಒಂದಿಷ್ಟು ಯೋಜನೆ ಹಾಕಿಕೊಂಡಿದೆ, ಅವುಗಳಿಗೂ ಕೂಡ ಹೆಚ್ಚಿನ ಅನುದಾನ ಕೂಡ ಕೊಡಬೇಕಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯವರು ಕೂಡ 2024-25ನೇ ಆರ್ಥಿಕ ವರ್ಷಕ್ಕೆ 3.71 ಲಕ್ಷ ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಅನ್ನ ಮಂಡನೆ ಮಾಡಲಿಕ್ಕೆ ಈಗಾಗಲೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ GSDP ಅಂದಾಜು ಮೊತ್ತ ಆಧರಿಸಿ 1.5 ಲಕ್ಷ ಕೋಟಿ ರೂಪಾಯಿ ಸಾಲ ಪಡೆಯಲಿಕ್ಕೆ ಅವಕಾಶ ಕೂಡ ಈಗಾಗಲೇ ಸರ್ಕಾರದವರು ಕಲ್ಪಿಸಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಬೃಹತ್ ಮೊತ್ತದ ಹಣವನ್ನ ಅಭಿವೃದ್ಧಿ ಕಾರ್ಯಗಳಿಗೆ ಆಗಿರ್ಬೋದು, ಬಂಡವಾಳ ವೆಚ್ಚಕ್ಕೆ ವಿನಿಯೋಗಿಸಿದರೆ ಅರ್ಥಪೂರ್ಣವಾಗಿ ಎನಿಸಬಹುದು ಅನ್ನುವಂತ ಒಂದಿಷ್ಟು 59% ಅಂದ್ರೆ 62,552 ಕೋಟಿ ರೂಪಾಯಿ ಬಡ್ಡಿ ರಹಿತ ಸಾಲ ಮರುಪಾವತಿಗೆ ವಿನಿಯೋಗವಾಗುವ ಸಾಧ್ಯತೆ ಇರುವುದು ಅನ್ನುವಂತ ಅಂಶ ಕೂಡ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಇವೆಲ್ಲವನ್ನು ಕೂಡ ನೋಡ್ತಾ ಹೋದ್ರೆ ಪ್ರತಿ ವರ್ಷ ಕೂಡ ಬಜೆಟ್ ಗಾತ್ರ ಹೆಚ್ಚಾಗುತ್ತೆ, ಅಭಿವೃದ್ಧಿ ಕಾಮಗಾರಿಗಳಿಗೆ ಅಂತ ಹೆಚ್ಚಿನ ಅನುದಾನವನ್ನು ತೆಗೆದುಕೊಳ್ತಾರೆ. ಆದ್ರೆ ಇಲ್ಲಿ ಸಾಲವನ್ನ ಸರ್ಕಾರ ಎಷ್ಟು ಪ್ರಮಾಣದಲ್ಲಿ ಪಡೆದುಕೊಳ್ಬೇಕು, ಜನರಿಗೆ ಎಷ್ಟು ಹೊರೆ ಆಗುತ್ತೆ, ಸರ್ಕಾರಕ್ಕೆ ಎಷ್ಟು ಹೊರೆ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಗಮನಿಸಿ ಬಜೆಟ್ ಗಾತ್ರ ಹೆಚ್ಚಾದಂತೆ ಆದಾಯವನ್ನು ಕೂಡ ಸರ್ಕಾರದಿಂದ ಬರ್ತಕ್ಕಂಥ ಆದಾಯವನ್ನು ಕೂಡ ಹೆಚ್ಚಿಸಿಕೊಳ್ಬೇಕು, ಸಾಲವನ್ನ ಪಡೆದುಕೊಳ್ಳೋದು ಕಡಿಮೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಆರ್ಥಿಕ ತಜ್ಞರ ಒಂದು ಅಭಿಪ್ರಾಯ ಆಗಿರ್ತಕ್ಕಂಥ. ಆದ್ರೆ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ಅವ್ರದೇ ಆಗಿರ್ತಕ್ಕಂಥ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡ್ತಾರೆ, ಅವ್ರದೇ ಆಗಿರ್ತಕ್ಕಂಥ ಯೋಜನೆಗಳನ್ನ ಘೋಷಣೆ ಮಾಡ್ತಾರೆ. ಆದ್ರೆ ಆದಾಯ ಎಷ್ಟು ಬರುತ್ತೆ, ಎಷ್ಟು ಹಣ ನಾವು ಮತ್ತೆ ಇಲ್ಲಿ ಒಂದು ಸಾಲವನ್ನ ಪಡೆದುಕೊಳ್ಬೇಕು ಸರ್ಕಾರ ಅನ್ನುವಂಥದ್ದನ್ನ ಗಮನಿಸೋದಿಲ್ಲ ಅನ್ನುವಂಥದ್ದೇ ವಿಪರ್ಯಾಸದ ಸಂಗತಿ. ರೂಪ ಪ್ರಮುಖವಾಗಿ ನೋಡಿ ಬಸವರಾಜ್, ಈಗಾಗಲೇ ಸದ್ಯದ ಮಟ್ಟಿಗೆ ಒಂದು ಗ್ಯಾರಂಟಿ ಯೋಜನೆಗಳನ್ನ ತಂದಾಗಿನಿಂದಲೂ ಕೂಡ ಪ್ರತಿಯೊಂದರ ಬೆಲೆ ಏರಿಕೆ ಕೂಡ ಜಾಸ್ತಿ ಆಗಿದೆ. ಈ ಬಾರಿಯ ಬಜೆಟ್ ಗಾತ್ರದ ವಿಚಾರವಾಗಿ ಗಮನ ಹರಿಸೋದಾದ್ರೆ ಸುಮಾರು ಒಂದು 4 ಮುಟ್ಟಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಎಲ್ಲೋ ಒಂದು ಕಡೆ ಗ್ಯಾರಂಟಿ ಯೋಜನೆಯ ನೆಪವನ್ನ ಸರ್ಕಾರ ಇಲ್ಲಿ ಕೊಡ್ತಾ ಇಲ್ಲ. ಆದ್ರೆ ಜನರ ಮೇಲೆ ದರದ ಏರಿಕೆಯನ್ನ ಮತ್ತಷ್ಟು ಜಾಸ್ತಿ ಮಾಡಲಾಗ್ತಾ ಇದೆ. ಅದ್ರ ಜೊತೆಗೆ ಕೇಂದ್ರ ಸರ್ಕಾರದ ಅನುದಾನದ ವಿಚಾರವಾಗಿ ಕೂಡ ಆಗಾಗ ವಾಗ್ದಾಳಿಯನ್ನ ನಡೆಸ್ತಾ ಇರುತ್ತೆ. ಈ ಬಾರಿ ಕೇಂದ್ರ ಸರ್ಕಾರದ ಬಜೆಟ್ ನಿಂದ ಸಿಕ್ಕಿರುವಂತದ್ದು ಕರ್ನಾಟಕಕ್ಕೆ 0. ಸೊ ಆ ಹಿನ್ನೆಲೆಯಲ್ಲಿ ಸಾಲ ಮತ್ತೊಮ್ಮೆ ಜಾಸ್ತಿ ಆದ್ರೆ, ಸಾಲದ ಪ್ರಮಾಣ ಸರ್ಕಾರದಿಂದ ಮತ್ತೊಮ್ಮೆ ಜಾಸ್ತಿ ಆದ್ರೆ ಈಗ ಎಲ್ಲರೂ ಕೂಡ ಸಾರ್ವಜನಿಕರು ರೆಡಿ ಆಗ್ಬೇಕಾಗುತ್ತೆ ರಾಜ್ಯದಲ್ಲಿ ದುಬಾರಿ ದುನಿಯಾವನ್ನ ಮತ್ತೆ ಅನುಭವಿಸೋದಿಕ್ಕೆ. ಖಂಡಿತ ರೂಪ. ಈಗ ರಾಜ್ಯ ಸರ್ಕಾರ ಒಂದಿಷ್ಟು ಬಜೆಟ್ ಅನ್ನ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಮತ್ತೆ ಅವ್ರದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಘೋಷಣೆಗಳೇನಿರ್ತವೆ, ಈಗ ಉದಾಹರಣೆ ಗ್ಯಾರಂಟಿಗಳಾಗಿರ್ಬೋದು, ಅವುಗಳಿಗೆ ಕೂಡ ಹೆಚ್ಚಿನ ಹಣವನ್ನ ಒಂದು ಮೀಸಲಿಡ್ಲೇಬೇಕು. ಇನ್ನೊಂದು ಕಡೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಈ ಸರ್ಕಾರ ಹಣ ಕೊಡ್ತಾ ಇಲ್ಲ ಅನ್ನುವಂತ ಆರೋಪಗಳಿದಾವೆ. ವಿರೋಧ ಪಕ್ಷಗಳು ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ರೆ ಆ ಒಂದು ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಅಭಿವೃದ್ಧಿ ಕಾಮಗಾರಿಗಳಿಗೂ ಕೂಡ ನಾವು ಹಣವನ್ನ ಇಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇದೆ. ಹಾಗಾಗಿ ಹೆಚ್ಚಿನ ಒಂದು ಹಣವನ್ನ
ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಸರ್ಕಾರದಿಂದ ಅದನ್ನ ಸಾಲ ಮಾಡುವಂತ ನಿಟ್ಟಿನಲ್ಲಿ ಕೂಡ ಸರ್ಕಾರ ಮುಂದಾಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಇವರು ಹೆಚ್ಚು ಆದಾಯ ಬಜೆಟ್ ಗಾತ್ರ ಹೆಚ್ಚಾದಂತೆ ಆದಾಯವನ್ನು ಕೂಡ ಹೆಚ್ಚಿಗೆ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕು, ಅಥವಾ ಇಲ್ಲಿರ್ತಕ್ಕಂಥ ನಮ್ಮ ಒಂದು ಆದಾಯ ಎಷ್ಟು, ಸರ್ಕಾರದ ಬರ್ತಕ್ಕಂಥ ಆದಾಯ ಎಷ್ಟು, ಬಜೆಟ್ ನ ಯಾವ ರೀತಿಯಾಗಿ ನಾವು ಮಂಡನೆ ಮಾಡಬೇಕು, ಎಷ್ಟೆಲ್ಲ ಒಂದು ಯೋಜನೆಗಳಿಗೆ ಅನುದಾನವನ್ನ ಬಿಡುಗಡೆ ಮಾಡಬೇಕು ಅನ್ನುವಂತಹ ಕೆಲವೊಂದಿಷ್ಟು ಆರ್ಥಿಕ ಸ್ಥಿತಿಗತಿಯನ್ನು ನೋಡಿಕೊಂಡು ಇವರು ನಿರ್ಧಾರ ಮಾಡಬೇಕು. ಆದ್ರೆ ಎಲ್ಲೋ ಒಂದು ಕಡೆ ಇದು ಅವರ ಸರ್ಕಾರ ಇಷ್ಟು ಯೋಜನೆ ಅಭಿವೃದ್ಧಿಗೆ ಯೋಜನೆಯನ್ನ ದುಡ್ಡನ್ನ ಮೀಸಲಿಟ್ಟಿತ್ತು, ಆದ್ರೆ ನಾವು ಅವ್ರಿಗಿಂತ ಹೆಚ್ಚಾಗಿ 2 ಪಟ್ಟು ಇಟ್ಟಿದ್ದೇವೆ ಅನ್ನುವಂತಹ ಅವ್ರದೇ ಆಗಿರ್ತಕ್ಕಂಥ ಒಂದು ಸ್ವಯಂ ಪ್ರೇರಿತವಾಗಿ ಹೇಳಿಕೆಗೆ ಅಥವಾ ತಮ್ಮ ಒಂದು ಶಬಾಷ್ಗಿರಿ ತೆಗೆದುಕೊಳ್ಳಿಕ್ಕೆ ಎಲ್ಲೋ ಒಂದ್ ಕಡೆ ಸಾರ್ವಜನಿಕರ ಮೇಲೆ ಒಂದು ಹೊರೆಯನ್ನ ಹಾಕುವಂತ ನಿಟ್ಟಿನಲ್ಲಿ ಇಲ್ಲಿ ರಾಜಕೀಯ ಪಕ್ಷಗಳು ಮುಂದಾಗ್ತಾ ಇದಾವೋ ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಗಮನಿಸಬೇಕು. ಹಾಗಾಗಿ ಇವ್ರು ಹೀಗೆ ಮುಂದುವರಿಸ್ತಾ ಹೋದ್ರೆ ರಾಜ್ಯದ ಆರ್ಥಿಕ ಸ್ಥಿತಿಗತಿಯು ಕೂಡ ಒಂದಿಷ್ಟು ಕುಸಿದು ಬೀಳುವಂತ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಒಂದು ಕರ್ನಾಟಕದ ಪ್ರತಿಯೊಬ್ಬ ಜನತೆಯ ಮೇಲೆಯೂ ಕೂಡ ಇವರು ಆ ಸಾಲವನ್ನ ಭರಿಸುವಂತ ಒಂದು ಸಂದರ್ಭ ಕೂಡ ಒದಗಿ ಬರುತ್ತೆ. ಹಾಗಾಗಿ ಈಗಾಗಲೇ ಸಾರ್ವಜನಿಕರು ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿರ್ತಕ್ಕಂಥದ್ದು, ಪ್ರತಿದಿನವೂ ಕೂಡ ಪ್ರತಿ ತಿಂಗಳಿಗೆ 2 ತಿಂಗಳಿಗೂ ಕೂಡ ಅದರ ದರವನ್ನು ಕೂಡ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಸಾಕಷ್ಟು ಮತ್ತೆ ದಿನನಿತ್ಯ ಬಳಸುವಂತ ಹಾಲು ಆಗಿರ್ಬೋದು, ಎಲ್ಲವನ್ನು ಕೂಡ ದುಬಾರಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಸರ್ಕಾರ ಮುಂದಾಗ್ತಾ ಇದೆ. ಈ ಒಂದು ಸಂದರ್ಭ ಇನ್ನೊಂದು ಕಡೆ ಕೇಂದ್ರ ಸರ್ಕಾರದಿಂದಲೂ ಕೂಡ ನಮಗೆ ಅನುದಾನ ಬರಬೇಕಾಗಿತ್ತು, ಅವರು ಕೂಡ ತಾರತಮ್ಯ ಮಾಡ್ತಾ ಇದ್ದಾರೆ. ನಾವು GST ಅನ್ನ ಹೆಚ್ಚಾಗಿ ಕಟ್ತಾ ಇದ್ದೇವೆ, ನಮ್ಮ ಕಡೆಯಿಂದ ಆದಾಯ ಹೋಗುತ್ತೆ, ಆದ್ರೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಪಾಲು ಬರ್ತಾ ಇಲ್ಲ ಅನ್ನುವಂತ ಆರೋಪವನ್ನು ಕೂಡ ಮಾಡ್ತಾರೆ. ಆದ್ರೆ ಅದು ಕೂಡ ಒಂದ್ ಕಡೆ ಸರಿ ಇರಬಹುದು, ಆದ್ರೆ ಸರ್ಕಾರ ಒಂದ್ ಕಡೆ ಆರ್ಥಿಕ ಸ್ಥಿತಿಯನ್ನು ಗಮನಿಸಿ ಕೇಂದ್ರದಿಂದ ಬರ್ತಕ್ಕಂಥ ಹಣವನ್ನು ಕೂಡ ನಮಗೆ ಎಷ್ಟು ರಾಜ್ಯದ ಪಾಲು ಬರಬೇಕು ಅದನ್ನು ಕೂಡ ನಮ್ಮ ರಾಜ್ಯದ ಆಯ್ಕೆ ಆಗಿರ್ತಕ್ಕಂಥ ಸಂಸದರ ಜೊತೆ ಒಂದು ಸಮನ್ವಯತೆ ತೆಗೆದುಕೊಂಡು ಆ ಒಂದು ಹಣವನ್ನ ಪಡೆದುಕೊಂಡು ರಾಜ್ಯ ಸರ್ಕಾರ ಒಂದ್ ಕಡೆ ಯಾವುದೇ ರೀತಿ ಆರ್ಥಿಕವಾಗಿ ಹೊರೆ ಆಗದಂತೆ ಸರ್ಕಾರ ನಡೆಸಿಕೊಂಡು ಹೋಗ್ಬೇಕು ಅನ್ನುವಂಥದ್ದು ಸರ್ಕಾರದ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ. ರೂಪ.